ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಎಟಿಎಂ ವಾಹನದ ಸಿಬ್ಬಂದಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಕೊಲೆಯಾಗಿ ಹೋಗಿದ್ದ ಗಿರಿ ವೆಂಕಟೇಶ್ ಅವರ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಮೃತ ಬ್ಯಾಂಕ್ ಸಿಬ್ಬಂದಿಯ ಎಟಿಎಂ ವಾಹನದ ಸಿಬ್ಬಂದಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಶ್ವರ್ ಖಂಡ್ರೆ ಅವರು ಮೃತ ಗಿರಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಂದರ್ಭದ ದೃಶ್ಯಗಳಿವೆ. ಇನ್ನೊಬ್ಬರ ಸಾಲದಲ್ಲಿ ಹಾಕಿವತ್ತ ಎಲ್ಲನೂ ಕೂಡ ಅವ್ರಿಗಿಲ್ಲ ಸರ್. ಇನ್ನೊಬ್ಬರ ಕಷ್ಟದಲ್ಲಿ ಐತೆ ಸರ್. ಬೀದರ್ನಲ್ಲಿ ಆದ ಈ ಡಕಾಯಿತಿ ಪ್ರಕರಣ ಹೈದರಾಬಾದ್ನವರೆಗೂ ಕೂಡ ಲಿಂಕ್ ಅನ್ನ ಬೆಳೆಸ್ಕೊಂಡು ಹೋಗಿದೆ. ಅಲ್ಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಬೆಳಗ್ಗಿನಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಇವತ್ತು ಮೃತ ವ್ಯಕ್ತಿಯ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿದ್ದಾರೆ. ಇದರ ಡೀಟೇಲ್ಸ್ ಅನ್ನ ಕೂಡ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಬೀದರ್ನ ಪ್ರಕರಣ ನಿಜಕ್ಕೂ ಕೂಡ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಆಗುಂತಕರ ಬಂಧನಕ್ಕೆ ಪೊಲೀಸರು ಕೂಡ ಶತಪ್ರಯತ್ನ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೈದರಾಬಾದ್ನಲ್ಲಿ ಏನೆಲ್ಲ ಗಮನಿಸ್ತಿದ್ದೀರಿ ತಾವು? ಸ್ಮಿತಾ, ನೋಡಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ತೆಲಂಗಾಣದಲ್ಲೂ ಕೂಡ ಈ ಒಂದು ಪ್ರಕರಣ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನೋಡಿ, ಆಗುಂತಕರು ಎಲ್ಲಿದ್ದಾರೆ ಅನ್ನೋದು ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸ್ಮಿತಾ, ಅವ್ರ ಹತ್ರ ಇರುವಂತ ಕಂಟ್ರಿ ಮೇಡ್ ಪಿಸ್ತೂಲ್ ಯಾವಾಗ ಬೇಕಾದ್ರೂ ಅದನ್ನ ಬಳಸ್ತಾರೆ ಅನ್ನೋ ಆತಂಕ ಪೊಲೀಸರಲ್ಲೂ ಕೂಡ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಫೋಟೋವನ್ನ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟು ಇದನ್ನ ನಿಮ್ಮ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಹಾಕಿ, ಈ ಒಂದು ಚಹರೆ ಇರುವಂತ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ತಿಳಿಸಿ ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ನಿನ್ನೆ 3:30 ಸುಮಾರಿಗೆ ಹೈದರಾಬಾದ್ಗೆ ಬರುವಂತ ಇಬ್ಬರು ಆಗಂತಕರು ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿ 2 ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿ, ಆ ಬಳಿಕ ದುಡ್ಡನ್ನ ಸ್ಪ್ಲಿಟ್ ಮಾಡಿ, ಅಂದ್ರೆ 2 ಬ್ಯಾಗ್ಗಳಲ್ಲೂ ಕೂಡ ತುಂಬಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದಾದ ಬಳಿಕ ಅಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಅದನ್ನ ಬ್ಯಾಗ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಹಣ ಸಿಗೋದು ಗೊತ್ತಾಗುತ್ತೆ. ಹಣ ಇರೋದು ಗೊತ್ತಾಗ್ತದಂತೆ ಪೊಲೀಸರಿಗೆ ಕರೆ ಮಾಡೋದಕ್ಕೆ ಮುಂದಾದಾಗ ಆತನ ಮೇಲೆ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಪೊಲೀಸರು ಈಗ ನಾನಾ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. 8 ತಂಡಗಳನ್ನು ರಚನೆ ಮಾಡಿಕೊಂಡು ಮೊದಲನೇದಾಗಿ ಸಿಸಿ ಕ್ಯಾಮೆರಾಗಳನ್ನು ವಶಪಡಿಸಿಕೊಂಡು ಅದರ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅಂತೇಳಿ ಕೊಟ್ಟಿದ್ದಂಥ ಒಂದು ನಂಬರ್ ಅನ್ನ ಇಟ್ಟುಕೊಂಡು ಅದರ ಮೂಲಕ ಟ್ರೇಸ್ ಮಾಡೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ರಾತ್ರೋರಾತ್ರಿ ಅವರು ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿರುವಂತ ಹಿನ್ನೆಲೆಯಲ್ಲಿ ಛತ್ತೀಸ್ಗಢಕ್ಕೆ ಒಂದು ತಂಡವನ್ನು ಕಳಿಸಿ ಅಲ್ಲಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸೋದಕ್ಕೆ ಸದ್ಯಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಈ ಹಣವನ್ನ ಸಮೇತವಾಗಿ ಹೋಗ್ತಾ ಇರುವಂತವರು, ಅವರ ಬಳಿ ವೆಪನ್ ಕೂಡ ಇರುವಂತದ್ದು. ಒಂದು ವೇಳೆ ಅವರನ್ನ ಯಾರಾದ್ರೂ ಹಿಡಿಯುವ ಪ್ರಯತ್ನ ಮಾಡಿದ್ರೆ ಅವರ ಮೇಲೂ ಕೂಡ ಅವರು ಅಟ್ಯಾಕ್ ಮಾಡುವಂತ ಭಯ ಈಗಲೂ ಕೂಡ ಪೊಲೀಸರಲ್ಲಿ ಕಾಡ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಹಾಗೆ ಓಂ ಪ್ರಕಾಶ್ ಕೂಡ ಇದ್ದಾರೆ. ಓಂ ಪ್ರಕಾಶ್, ಇದೀಗ ಕುಟುಂಬಸ್ಥರನ್ನ ಭೇಟಿ ಏನೋ ಮಾಡಿದ್ರು ಸಚಿವರು, ಬಟ್ ಕುಟುಂಬಸ್ಥರು ನಿನ್ನೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಹಿಂಗೆ ಏಕಾಏಕಿ ಬಂದು ಮನೆ ಮಂದಿ ಮೇಲೆ ಗುಂಡಾರಿಸಿ ಹೋಗಿದ್ದಾರೆ, ಮುಂದೆ ಏನ್ ಕತೆ ಹಿಂಗೆ ಆದ್ರೆ ಅಂತ ಹೇಳಿ ಏನ್ ಹೇಳ್ತಿದ್ದಾರೆ ಕುಟುಂಬಸ್ಥರು, ಅದರಲ್ಲೂ ಸಚಿವರ ಮುಂದೆ ಏನ್ ಮಾತನಾಡಿದ್ರು ಅಂತ? ಸ್ಮಿತಾ, ಬೀದರ್ನ ಎಟಿಎಂ ಸಿಬ್ಬಂದಿ ಗಿರೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಬೀದರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ ಬೆಮಳ್ಖೇಡದಲ್ಲಿರುವಂಥ ಗಿರಿ ವೆಂಕಟೇಶ್ ಅವರ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಿರುವಂಥದ್ದು. ಅಲ್ಲಿ ಭಾಳ ಪ್ರಮುಖವಾಗಿ ಅಂದರೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಒದಗಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಾನು CM ಜೊತೆ ಮಾತಾಡಿದ್ದೇನೆ, ಅದನ್ನು ಸೌಲಭ್ಯ ಕೊಡ್ತೇನೆ ಅನ್ನುವಂಥದ್ದು. ಮತ್ತೊಂದು ಕಡೆ ಗಿರಿ ವೆಂಕಟೇಶ್ ಏನಿದ್ದಾರೆ ಅಂದರೆ ಭಾಳ ಬಡತನದಲ್ಲಿರುವಂಥ ಕುಟುಂಬ, ಆ ಇಡೀ ಮನೆಗೆ ಆಧಾರ ಸ್ತಂಭವಾಗಿರುವಂಥ ಏನು ಗಿರಿ ವೆಂಕಟೇಶ್ನನ್ನು ಕಳೆದುಕೊಂಡು ಆ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥದ್ದು. ಆ ಮನೆಯಲ್ಲಿ ಇವತ್ತು ಅಕ್ಷರಶಃ ನೀರವ ಮೌನ ಇರುವಂಥದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಗಿರಿ ವೆಂಕಟೇಶ್ ತನ್ನ ಸಹೋದರಿಯ ಮದುವೆಯ ಕನಸನ್ನು ಕಂಡಿದ್ದ. ಅತ್ಯಂತ ಅದ್ದೂರಿಯಾಗಿ ಮದುವೆಯನ್ನು ಮಾಡಬೇಕು, ಚೆನ್ನಾಗಿ ಅವ್ರ ತಂದೆ ಇಲ್ಲ, ಸೊ ಹಾಗಾಗಿ ತಂದೆಯ ಕನಸಿನಂತೆ ತನ್ನ ಸಹೋದರಿಯ ಮದುವೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕಂಡಿರುವಂಥದ್ದು. ಆದರೆ ಇವತ್ತು ಆ ಕುಟುಂಬದಲ್ಲಿ ಆತನೇ ಗಿರಿ ವೆಂಕಟೇಶ್ ಇಲ್ಲ. ಸೊ ಹಾಗಾಗಿ ಅವರ
ಸಹೋದರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದಾದ್ರು ಕೆಲಸ ಕೊಡಿಸುವಂಥ ಕೆಲಸ ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿರುವಂಥದ್ದು. ಅದರ ಜೊತೆಗೆ ಈಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದಷ್ಟು ಪರಿಹಾರದ ಚೆಕ್ಕನ್ನು ಕೂಡ ನೀಡಿರುವಂಥದ್ದು. ಇನ್ನೂ ಹೆಚ್ಚುವರಿಯಾಗಿ 10 ಲಕ್ಷ ರೂಪಾಯಿ CM ಅವರ ಜೊತೆ ಮಾತಾಡಿ ಕೂಡ ಅವರಿಗೆ ಏನು 10 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಕುಟುಂಬಸ್ಥರು ಬಹಳ ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು ಅಂದರೆ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಬೇಡಿಕೆ ಇಟ್ಟಿರುವಂಥದ್ದು. ಯಾಕಂತಂದರೆ ಅವರ ಮಗ ಇದೀಗ ಇಲ್ಲ, ಅವನನ್ನು ಬರ್ಬರವಾಗಿ ಕೊಲೆ ಮಾಡಿ ಹಣವನ್ನು ದೋಚ್ಕೊಂಡು ಆರೋಪಿಗಳು ಹೋಗಿರುವಂಥದ್ದು. ಇದುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸುವಂಥ ಕೆಲಸ ಕೂಡ ಆಗಿಲ್ಲ. ಜೊತೆಗೆ ಆರೋಪಿಗಳು ಎಲ್ಲಿದ್ದಾರೆ ಅನ್ನುವಂಥ ಒಂದು ಸಣ್ಣ ಸುಳಿವು ಪತ್ತೆ ಹಚ್ಚೋದಕ್ಕೂ ಕೂಡ ಆಗಿಲ್ಲ. ಸೊ ಹಾಗಾಗಿ ಅವರು ಆ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಅದ್ರ ಬಗ್ಗೆ ಕೂಡ ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಸರ್ಕಾರ, ಗೃಹ ಇಲಾಖೆ ಇದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂದರೆ ಸಾವಿನ ಮನೆಯಲ್ಲೂ ಒಂದಷ್ಟು ರಾಜಕೀಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನೀವು ಕಾಂಗ್ರೆಸ್ ಬೆಂಬಲಿಗರಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮಗೆ ಏನೆಲ್ಲ ಸವಲತ್ತು ಬೇಕು ಅದೆಲ್ಲವೂ ಕೂಡ ಸವಲತ್ತನ್ನ ಮಾಡಿಕೊಡ್ತೇವೆ ಅನ್ನುವಂಥ ಬಿಜೆಪಿ ಬೆಂಬಲಿಗರಿದ್ದರೆ ಸವಲತ್ತು ಸಿಗ್ತಿರ್ಲಿಲ್ವಾ ಅಂತ ಹೇಳಿ ಪ್ರಶ್ನೆ. ಎನಿವೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಹಾಗೆ ನಾಗೇಂದ್ರ ಬಾಬು ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ATM ವಾಹನದ ಸಿಬ್ಬಂದಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಕೊಲೆಯಾಗಿ ಹೋಗಿದ್ದ ಗಿರಿ ವೆಂಕಟೇಶ್ ಅವರ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಮೃತ ಬ್ಯಾಂಕ್ ಸಿಬ್ಬಂದಿಯ ATM ವಾಹನದ ಸಿಬ್ಬಂದಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಶ್ವರ್ ಖಂಡ್ರೆ ಅವರು ಮೃತ ಗಿರಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಂದರ್ಭದ ದೃಶ್ಯಗಳಿವೆ. ಇನ್ನೊಬ್ಬರ ಸಾಲದಲ್ಲಿ ಹಾಕಿ ಎಲ್ಲನೂ ಕೂಡ ಅವ್ರಿಗಿಲ್ಲ ಸರ್. ಇನ್ನೊಬ್ಬರ ಕಷ್ಟದಲ್ಲಿ ಐತೆ ಸರ್. ಬೀದರ್ನಲ್ಲಿ ಆದ ಈ ಡಕಾಯಿತಿ ಪ್ರಕರಣ ಹೈದರಾಬಾದ್ನವರೆಗೂ ಕೂಡ ಲಿಂಕ್ ಅನ್ನ ಬೆಳೆಸ್ಕೊಂಡು ಹೋಗಿದೆ. ಅಲ್ಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಬೆಳಗ್ಗಿನಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಇವತ್ತು ಮೃತ ವ್ಯಕ್ತಿಯ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿದ್ದಾರೆ. ಇದರ ಡೀಟೇಲ್ಸ್ ಅನ್ನ ಕೂಡ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಬೀದರ್ನ ಪ್ರಕರಣ ನಿಜಕ್ಕೂ ಕೂಡ ರಾಜ್ಯವನ್ನೇ ಬೆಚ್ಚಿ ಬೀಳಿಸದೆ. ಆಗುಂತಕರ ಬಂಧನಕ್ಕೆ ಪೊಲೀಸರು ಕೂಡ ಶತಪ್ರಯತ್ನ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೈದರಾಬಾದ್ನಲ್ಲಿ ಏನೆಲ್ಲ ಗಮನಿಸ್ತಿದ್ದೀರಿ ತಾವು? ಸ್ಮಿತಾ, ನೋಡಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ತೆಲಂಗಾಣದಲ್ಲೂ ಕೂಡ ಈ ಒಂದು ಪ್ರಕರಣ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನೋಡಿ, ಆಗುಂತಕರು ಎಲ್ಲಿದ್ದಾರೆ ಅನ್ನೋದು ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸ್ಮಿತಾ, ಅವ್ರ ಹತ್ರ ಇರುವಂತ ಕಂಟ್ರಿ ಮೇಡ್ ಪಿಸ್ತೂಲ್ ಯಾವಾಗ ಬೇಕಾದ್ರೂ ಅದನ್ನ ಬಳಸ್ತಾರೆ ಅನ್ನೋ ಆತಂಕ ಪೊಲೀಸರಲ್ಲೂ ಕೂಡ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಫೋಟೋವನ್ನ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟು ಇದನ್ನ ನಿಮ್ಮ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಹಾಕಿ, ಈ ಒಂದು ಚಹರೆ ಇರುವಂತ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ತಿಳಿಸಿ ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ನಿನ್ನೆ 3:30 ಸುಮಾರಿಗೆ ಹೈದರಾಬಾದ್ಗೆ ಬರುವಂತ ಇಬ್ಬರು ಆಗಂತಕರು ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿ 2 ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿ, ಆ ಬಳಿಕ ದುಡ್ಡನ್ನ ಸ್ಪ್ಲಿಟ್ ಮಾಡಿ, ಅಂದ್ರೆ 2 ಬ್ಯಾಗ್ಗಳಲ್ಲೂ ಕೂಡ ತುಂಬಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದಾದ ಬಳಿಕ ಅಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಅದನ್ನ ಬ್ಯಾಗ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಹಣ ಸಿಗೋದು ಗೊತ್ತಾಗುತ್ತೆ, ಹಣ ಇರೋದು ಗೊತ್ತಾಗ್ತದಂತೆ ಪೊಲೀಸರಿಗೆ ಕರೆ ಮಾಡೋದಕ್ಕೆ ಮುಂದಾದಾಗ ಆತನ ಮೇಲೆ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಪೊಲೀಸರು ಈಗ ನಾನಾ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. 8 ತಂಡಗಳನ್ನು ರಚನೆ ಮಾಡಿಕೊಂಡು ಮೊದಲನೇದಾಗಿ CC ಕ್ಯಾಮೆರಾಗಳನ್ನು ವಶಪಡಿಸಿಕೊಂಡು ಅದರ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅಂತೇಳಿ ಕೊಟ್ಟಿದ್ದಂತ ಒಂದು ನಂಬರ್ ಅನ್ನ ಇಟ್ಟುಕೊಂಡು ಅದರ ಮೂಲಕ ಟ್ರೇಸ್ ಮಾಡೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ